ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕನ್ಫರ್ಮ್ ಆಗ್ತಾ ಇದ್ದಂತೆ ಒಕ್ಕಲಿಗರಲ್ಲಿ ಹರ್ಷ. ಒಂದು ವೇಳೆ ಡಿಕೆಗೆ ಪಟ್ಟ ಮಿಸ್ ಆದಲ್ಲಿ ಮುಂದಿನ ತೀರ್ಮಾನ. ಈಗಾಗಲೇ ಒಂದು ಸುತ್ತಿನ ಸಭೆ ನಡೆಸಿರುವಂತ ಒಕ್ಕಲಿಗರು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕನ್ಫರ್ಮ್ ಆಗ್ತಾ ಇದ್ದಂತೆ ಒಕ್ಕಲಿಗರಲ್ಲಿ ಹರ್ಷ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಸಿಎಂ ಪಟ್ಟ ಮಿಸ್ ಆದ್ರೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರೋದು. ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ ಒಕ್ಕಲಿಗರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಿರುವಂತ ಒಕ್ಕಲಿಗ ಸಮುದಾಯ, ಕಾಂಗ್ರೆಸ್ಗೆ ಒಕ್ಕಲಿಗರ ಸಮುದಾಯ ಮತ ಹಾಕಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಮರ್ಥರಿದ್ದಾರೆ. ಅವರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಪಕ್ಷದಲ್ಲಿ ಯಾವ ತೀರ್ಮಾನ ಮಾಡ್ತಾರೋ ಮಾಡ್ಲಿ, ಡಿಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಆದ್ರೆ ಸೂಕ್ತ ತೀರ್ಮಾನ ಮಾಡಲಾಗುತ್ತೆ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಡಿದಾಗ ಅವರಿಗೆ ಒಕ್ಕಲಿಗರ ಸಂಘದ ವತಿಯಿಂದ ನಾವು ಅವರಿಗೆ ಸಿಎಂ ಪಟ್ಟನ ಕೊಡಲೇಬೇಕು ಅಂತ ಹೋರಾಟ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿದ್ವಿ. ಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿ ನಮಗೆ ಖುಷಿಯಾಗಿದೆ, ಇಲ್ಲ ಅಂತಲ್ಲ, ಕೊಡಲೇಬೇಕು ಅವರು. ಇವತ್ತು ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಅವ್ರು ಕೊಡೋದಕ್ಕೆ ತೀರ್ಮಾನ ಮಾಡೋದು ನಾವು ಭಾಳ ಸಂತೋಷ ಒಪ್ಕೊಳ್ತೀವಿ. ಬಟ್ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗತ್ತೆ. ಅದು ಬೈ ಚಾನ್ಸ್ ಏನು ಆ ಥರ ಕೊಡಲಿಲ್ಲ ಅಂತಂದರೆ ಸಂಘ ನಾವೆಲ್ಲ ಒಕ್ಕಲಿಗರು ಬೀದಿಗಿಳಿದು ಹೋರಾಟ ಮಾಡೋದು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಯಾವುದೇ ಅಲ್ಲ, ಹೋರಾಟ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತೀವಿ. ಸಂಘದ ವತಿಯಿಂದ ಕರೆ ಕೊಟ್ಟು ಇಂಥ ನಮ್ಮ ಒಕ್ಕಲಿಗರಿಗೆ ಯಾರೇ ಇರ್ಬೋದು, ಈಗ 3 ಪಾರ್ಟಿನಲ್ಲಿ ನಮ್ಮ ಒಕ್ಕಲಿಗರಿದ್ದಾರೆ, ಎಲ್ಲ ಒಂದು ಕಡೆ ಅವರಿಗೆ ತೊಂದರೆ ಆದಾಗ, ಅವ್ರಿಗೆ ಅನ್ಯಾಯ ಆದಾಗ ನಾವು ಸಂಘದ ವತಿಯಿಂದ ನಾವು ಅವರಿಗೆ ಸಪೋರ್ಟ್ ಮಾಡೋಂಥದ್ದಕ್ಕೆ ನಾವು ಮುಂದೆ ನಿಂತು ಹೋರಾಟ ಮಾಡ್ತೀವಿ. ನೋಡಿ, ಹಿಂದೆ ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಉಲ್ಲಾಸ್. ಒಕ್ಕಲಿಗ ಸಮುದಾಯದ ವತಿಯಿಂದ ಅವರ ಸಂಘದ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಮೀಟಿಂಗ್ ನಲ್ಲಿ ಕೊಟ್ಟಿರುವಂತ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಇದು ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ನಮ್ದು ಅಂತ. ಏನೆಲ್ಲ ಆಯ್ತು ಮೀಟಿಂಗ್ ನಲ್ಲಿ, ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಸೌಖ್ಯ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರಿಗೆ ನಿರಾಸೆ ಆದ್ರೆ ಮತ್ತೊಂದಷ್ಟು ಜನರಿಗೆ ಸಂತೋಷನೂ ಕೂಡ ಆಗ್ತದೆ. ಇದಕ್ಕೆ ಒಕ್ಕಲಿಗ ಸಂಘನೂ ಕೂಡ ಒಂದು ರೀತಿ ಸಂತೋಷವನ್ನು ವ್ಯಕ್ತಪಡಿಸಿದೆ. ಯಾಕೆಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಕ್ಕಲಿಗ ಸಿಎಂ ಆಗ್ಬೇಕು ಅನ್ನುವಂತಹ ಒಂದು ಮನವಿನೂ ಕೂಡ ಮಾಡಿತ್ತು. ಜೊತೆಗೆ ಈಗ 2.5 ವರ್ಷ ಏನು ಅಗ್ರಿಮೆಂಟ್, ಅದು 2.5 ವರ್ಷ ಏನು ಮಾತುಕತೆ ಆಗಿತ್ತು, 2.5 ವರ್ಷ ಆದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಏನೊಂದು ಮಾತುಕತೆ ಆಗಿತ್ತು. ಅದ್ರ ಪ್ರಕಾರ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಹಿಂದೆ ರಾಜ್ಯ ಒಕ್ಕಲಿಗ ಸಂಘ ಮಾಡಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿತಾರೆ, ಆ ಒಂದು ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಕೇಳ್ತಾ ಇದ್ದಂತೆ ಈಗಾಗಲೇ ರಾಜ್ಯ ಒಕ್ಕಲಿಗ ಸಂಘನೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದೆ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಕೊಡಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು, ನಮಗೆ ಒಂದು ಅಧಿಕಾರವನ್ನ ಕೊಡಿ ಅನ್ನುವಂತ ಒಂದು ಒಕ್ಕಲಿಗ ಜನರಲ್ಲಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ರು. ಅದರ ಆಧಾರದ ಮೇಲೆನೆ ಇಡೀ ರಾಜ್ಯಾದ್ಯಂತ ಇರುವಂತಹ ಒಕ್ಕಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕೋದ್ರ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ವಿಧಾನಸಭೆಗೆ ಕಳಿಸಿಕೊಡುವಂತ ಕೆಲಸ ಏನಾಗಿತ್ತು, ಅದಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಪಾತ್ರನೂ ಕೂಡ ಅತಿ ಮುಖ್ಯ ಆಗಿತ್ತು. ಸೊ ಈಗ 2.5 ವರ್ಷ ಆದ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂತಹ ಮನವಿ ಏನ್ ಬರ್ತಾ ಇತ್ತು, ಆಗ್ಲೂ ನಾವು ಪ್ರೆಸ್ ಮೀಟ್ ಅನ್ನ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಅವರು ಸಮರ್ಥರಿದ್ದಾರೆ. ಯಾಕೆಂತಂದ್ರೆ ಪಕ್ಷಕ್ಕೋಸ್ಕರ ಸಾಕಷ್ಟು ಕಷ್ಟವನ್ನ ಪಟ್ಟಿದ್ದಾರೆ, ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಸೊ ಹೀಗಾಗಿ ನೀವು ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಕಳೆದ 5-6 ತಿಂಗಳ ಹಿಂದೆ ರಾಜ್ಯ ಒಕ್ಕಲಿಗ ಸಂಘ ಮಾಡಿತ್ತು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು ಇಲ್ಲ ಒಂದ್ ಕಡೆ ರಾಜ್ಯ ಒಕ್ಕಲಿಗ ಸಂಘ ಒಂದ್ ರೀತಿ ಸಂತಸ ಮನೆ ಮಾಡಿದೆ. ಈಗಾಗಲೇ ಫೋನ್ ಮೂಲಕ, ದೂರವಾಣಿ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡಿ ಅಭಿನಂದನೆ ಹೇಳುವಂತ ಕೆಲಸವನ್ನ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ. ಒಂದು ವೇಳೆ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಇಲ್ಲ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ತಪ್ಪಲೇಬಾರದು. ಒಂದ್ ವೇಳೆ ಈ ಬಾರಿನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲಿಲ್ಲ ಅಥವಾ ಸಿಎಂ ಆಗಿ ಅಧಿಕಾರವನ್ನ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ರಾಜ್ಯ ಒಕ್ಕಲಿಗ ಸಂಘ ಒಂದು ಪ್ರತಿಭಟನೆಯನ್ನ ಮಾಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸೂಕ್ತವಾದಂತಹ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಸೊ ರಾಜ್ಯ ಅಷ್ಟೇ ಅಲ್ಲ, ಜಿಲ್ಲಾ ಮತ್ತೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ರಾಜ್ಯ ಒಕ್ಕಲಿಗ ಸಂಘ ಕೊಡುವಂತ ಕೆಲಸ ಮಾಡಿದೆ. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.